ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಪೂರ್ವಜರು ಋಷಿಮುನಿಗಳು ದೇವಸ್ಥಾನಗಳನ್ನು ಸುಮ್ಮನೆ ಕಟ್ಟಲಿಲ್ಲ. ಅವು ಕೇವಲ ಕಲ್ಲು ಮಣ್ಣಿನ ಕಟ್ಟಡಗಳಲ್ಲ, ಅಥವಾ ನಾವು ಹೋಗಿ ದೇವರ ಬಳಿ ಅದು ಕೊಡು ಇದು ಕೊಡು ಎಂದು ಭಿಕ್ಷೆ ಕೇಳುವ ಜಾಗಗಳು ಅಲ್ಲ. ಸ್ವಲ್ಪ ಆಳವಾಗಿ ಯೋಚಿಸಿ, ನಮ್ಮ ಋಷಿಗಳು ದೇವಸ್ಥಾನಗಳನ್ನು ಶಕ್ತಿ ಕೇಂದ್ರಗಳು ಅಥವಾ ಬ್ರಹ್ಮಾಂಡದ ಶಕ್ತಿಯನ್ನು ಸಂಗ್ರಹಿಸುವ ಬೃಹತ್ ಯಂತ್ರಗಳಂತೆ ವಿನ್ಯಾಸಗೊಳಿಸಿದರು. ಇವತ್ತು ನಮಗೆ ಹಣದ ಸಮಸ್ಯೆ ಬರುವುದು, ಸಾಲದ ಬಾಧೆ ಕಾಡುವುದು ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲದಿರುವುದು, ಇವೆಲ್ಲದಕ್ಕೂ ಮೂಲ ಕಾರಣ ನಮ್ಮ ದುಡಿಮೆಯಲ್ಲ. ಸಮಸ್ಯೆ ಇರುವುದು ನಮ್ಮ ತೇಜೋ ವಲಯದಲ್ಲಿ. ನಮ್ಮ ಕಣ್ಣಿಗೆ ಕಾಣದ ಈ ಶರೀರದಲ್ಲಿ ಎಲ್ಲೋ ಒಂದು ಕಡೆ ತೂತು ಬಿದ್ದಿದೆ. ಹೇಗೆ ತೂತು ಬಿದ್ದ ಮಡಿಕೆಯಲ್ಲಿ ಎಷ್ಟೇ ನೀರು ತುಂಬಿದರೂ ಅದು ನಿಲ್ಲುವುದಿಲ್ಲವೋ, ಹಾಗೆಯೇ ಆಧ್ಯಾತ್ಮಿಕ ಬಗ್ಗೆ ನಂಬಿಕೆ ಇಲ್ಲದೆ ಇರುವ ಮನುಷ್ಯನ ಬಳಿ ಕೋಟಿ ರೂಪಾಯಿ ಬಂದರೂ ಅದು ಉಳಿಯುವುದಿಲ್ಲ, ಕರ್ಪೂರದಂತೆ ಉರಿದು ಹೋಗುತ್ತದೆ. ಈ ಸೋರಿಕೆಯನ್ನ ಮಚ್ಚಲೆಂದೇ ನಮ್ಮ ಹಿರಿಯರು ದೇವಸ್ಥಾನಕ್ಕೆ ಹೋಗುವ ಪದ್ಧತಿ ಕಲಿಸಿಕೊಟ್ಟರು. ಆದರೆ ಇವತ್ತು 90% ಜನ ದೇವಸ್ಥಾನಕ್ಕೆ ಹೋಗುತ್ತಾರೆ, ಆದರೆ ಬರಿಗೈಯಲ್ಲಿ ವಾಪಸ್ ಬರುತ್ತಾರೆ. ಕಾರಣ, ಅವರಿಗೆ ದೇವಸ್ಥಾನದ ಶಕ್ತಿಯನ್ನ ತಮ್ಮದಾಗಿಸಿಕೊಳ್ಳುವ ವಿಧಾನ ಗೊತ್ತಿಲ್ಲ. ನಾವು ಹೋಗುತ್ತೇವೆ, ಕೈ ಮುಗಿಯುತ್ತೇವೆ, ಪ್ರಸಾದ ತಿನ್ನುತ್ತೇವೆ, ಸೆಲ್ಫಿ ತೆಗೆದುಕೊಂಡು ಬರುತ್ತೇವೆ. ಇದು ಪ್ರವಾಸವಾಗುತ್ತದೆಯೇ ಹೊರತು ಪೂಜೆಯಾಗುವುದಿಲ್ಲ. ದೇವಸ್ಥಾನದ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಮೆಟ್ಟಿಲು ಮತ್ತು ಅಲ್ಲಿನ ಕತ್ತಲೆಯ ಗರ್ಭಗುಡಿ, ಇವೆಲ್ಲದರ ಹಿಂದೆಯೂ ನಮ್ಮ ದಾರಿದ್ರ್ಯವನ್ನ ಕಳೆದು ಐಶ್ವರ್ಯವನ್ನ ತುಂಬುವ ಒಂದು ಗುಪ್ತ ತಂತ್ರಜ್ಞಾನ ಅಡಗಿದೆ. ಇವತ್ತು ಮರೆತು ಹೋದ ರಹಸ್ಯಗಳನ್ನು ಒಂದೊಂದಾಗಿ ಹಂತ ಹಂತವಾಗಿ ತಿಳಿಯೋಣ. ಇದು ನಿಮ್ಮ ದೇವಸ್ಥಾನದ ಭೇಟಿಯನ್ನೇ ಶಾಶ್ವತವಾಗಿ ಬದಲಾಯಿಸಬಲ್ಲದು. ಮುಂದೆ ಸಾಗುವ ಮುನ್ನ ಆ ಅಷ್ಟೈಶ್ವರ್ಯದ ಅಧಿದೇವತೆ ಮಹಾಲಕ್ಷ್ಮಿಯನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಐಶ್ವರ್ಯ ಲಕ್ಷ್ಮಿ ನಮಃ ಎಂದು ಬರೆಯಿರಿ. ಮೊದಲ ತಪ್ಪು, ಹೊಸ್ತಿಲು ಮತ್ತು ಧ್ವಜಸ್ತಂಭದ ಬಳಿ ದೇವಸ್ಥಾನಕ್ಕೆ ಹೋದ ತಕ್ಷಣ ನೀವು ಮಾಡುವ ಮೊದಲ ತಪ್ಪು ಯಾವುದು ಗೊತ್ತೇ? ನೇರವಾಗಿ ಗರ್ಭಗುಡಿಯ ಕಡೆಗೆ ಓಡುವುದು. ನೀವು ಒಂದು ಬಿಂದಿಗೆಯಲ್ಲಿ ನೀರು ತುಂಬಬೇಕಾದರೆ ಮೊದಲು ಆ ಬಿಂದಿಗೆಯಲ್ಲಿರುವ ಹಳೆಯ ಕೊಳಕು ನೀರನ್ನು ಚೆಲ್ಲಬೇಕು ಅಲ್ವೇ? ಹಾಗೆಯೇ ದೇವಸ್ಥಾನದ ಶಕ್ತಿಯನ್ನ ತುಂಬಿಕೊಳ್ಳುವ ಮುನ್ನ ನಿಮ್ಮ ತಲೆಯಲ್ಲಿರುವ ಕಸವನ್ನ ಹೊರಗೆ ಹಾಕಬೇಕು. ದೇವಸ್ಥಾನದ ಮುಖ್ಯ ದ್ವಾರದ ಹೊಸ್ತಿಲು ಸಾಧಾರಣ ಕಲ್ಲು ಎಂದುಕೊಳ್ಳಬೇಡಿ. ಅದು ಲೌಕಿಕ ಪ್ರಪಂಚ ಮತ್ತು ದೈವಿಕ ಪ್ರಪಂಚದ ನಡುವಿನ ಗಡಿರೇಖೆ. ಬಹಳ ಜನ ಅವಸರದಲ್ಲಿ ಆ ಹೊಸ್ತಿಲನ್ನ ತುಳಿದುಕೊಂಡು ಹೋಗುತ್ತಾರೆ. ಇದು ಮಹಾಪಾಪ. ಯಾಕೆ ಗೊತ್ತೇ? ಹೊಸ್ತಿಲಿನ ಕೆಳಗೆ ವಾಸ್ತುಪುರುಷನ ಮರ್ಮಸ್ಥಾನವಿರುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ನೀವು ಯಾವಾಗ ಹೊಸ್ತಿಲನ್ನ ತುಳಿಯದೆ ಬಲಗಾಲು ಇಟ್ಟು ದಾಟುತ್ತೀರೋ ಮತ್ತು ಬಾಗಿ ಆ ಹೊಸ್ತಿಲನ್ನ ಮುಟ್ಟಿ ಕಣ್ಣಿಗೆ ಒತ್ತಿಕೊಳ್ಳುತ್ತೀರೋ, ಆ ಕ್ಷಣದಲ್ಲಿ ನಿಮ್ಮ ಬೆನ್ನು ಹುರಿಯಲ್ಲಿ ಒಂದು ಮಿಂಚು ಸಂಚರಿಸುತ್ತದೆ. ನಿಮ್ಮ ದೇಹದ ಮೂಲಾಧಾರ ಚಕ್ರ ಜಾಗೃತವಾಗುತ್ತದೆ. ಹೊಸ್ತಿಲನ್ನ ಮುಟ್ಟುವಾಗ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳಿ: ನನ್ನ ಸಾಲ, ನನ್ನ ಚಿಂತೆ, ನನ್ನ ಅಹಂಕಾರ ಎಲ್ಲವೂ ಈ ಹೊಸ್ತಿಲಿನ ಹೊರಗೆ ಇರಲಿ. ಒಳಗೆ ಹೋದ ತಕ್ಷಣ ಕಾಣಿಸುವುದು ಆಕಾಶಕ್ಕೆ ಮುಖ ಮಾಡಿರುವ ಎತ್ತರದ ಧ್ವಜಸ್ತಂಭ. ಇದನ್ನು ನಾವು ಕೇವಲ ಒಂದು ಕಂಬ ಎಂದುಕೊಂಡಿದ್ದೇವೆ, ಆದರೆ ವಿಜ್ಞಾನದ ಪ್ರಕಾರ ಇದೊಂದು ಅರ್ಥಿಂಗ್ ಪಾಯಿಂಟ್. ದೇವಸ್ಥಾನದ ಗೋಪುರದ ತುದಿಯಿಂದ ಹರಿದು ಬರುವ ಬ್ರಹ್ಮಾಂಡದ ಶಕ್ತಿಯು ಈ ಧ್ವಜಸ್ತಂಭದ ಮೂಲಕ ಭೂಮಿಗೆ ಇಳಿಯುತ್ತಿರುತ್ತದೆ. ಗರ್ಭಗುಡಿಯಲ್ಲಿರುವ ದೇವರ ವಿಗ್ರಹವು ಹೈ ವೋಲ್ಟೇಜ್ ಶಕ್ತಿಯ ಕೇಂದ್ರ. ನೀವು ನೇರವಾಗಿ ಹೋಗಿ ದೇವರ ಮುಂದೆ ನಿಂತರೆ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ದೇವರ ಧನಾತ್ಮಕ ಶಕ್ತಿಗಳ ನಡುವೆ ಘರ್ಷಣೆ ಉಂಟಾಗುತ್ತದೆ. ಅದಕ್ಕೆ ನಮ್ಮ ಹಿರಿಯರು ನಿಯಮ ಮಾಡಿದರು. ಮೊದಲು ಧ್ವಜಸ್ತಂಭದ ಬಳಿ ಬೀಡು ಪುರುಷರು ಎದೆಯ ಭಾಗ ಭೂಮಿಗೆ ತಾಕುವಂತೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಮಹಿಳೆಯರು ಮಂಡಿಯೂರಿ ಪಂಚಾಂಗ ನಮಸ್ಕಾರ ಮಾಡಬೇಕು. ಹೀಗೆ ಮಾಡಿದಾಗ ನಿಮ್ಮ ದೇಹದಲ್ಲಿರುವ ಋಣಾತ್ಮಕ ವಿದ್ಯುತ್ ಅಲೆಗಳು ಭೂಮಿಗೆ ಇಳಿದು ಹೋಗುತ್ತವೆ. ನೀವು ಖಾಲಿ ಪಾತ್ರೆಯಾಗುತ್ತೀರಿ. ಆಗ ಮಾತ್ರ ದೇವರ ಶಕ್ತಿಯನ್ನ ತುಂಬಿಕೊಳ್ಳಲು ನೀವು ಅರ್ಹರಾಗುತ್ತೀರಿ. ಎರಡನೇ ತಪ್ಪು, ದರ್ಶನ ಮತ್ತು ಹುಂಡಿಗೆ ಹಾಕುವ ರೀತಿ. ಈಗ ನೀವು ಗರ್ಭಗುಡಿಯ ಮುಂದೆ ನಿಂತಿದ್ದೀರಿ. ಇಲ್ಲಿ ನೀವು ನಿಮ್ಮ ದಾರಿದ್ರ್ಯವನ್ನ ಕಳೆದುಕೊಳ್ಳುವ ಪ್ರಮುಖ ಘಟ್ಟ. ದೇವರನ್ನ ನೋಡುವಾಗ ನೇರವಾಗಿ ಕಣ್ಣನ್ನ ನೋಡಬೇಡಿ. ಆ ತೇಜಸ್ಸನ್ನ ತಡೆದುಕೊಳ್ಳುವ ಶಕ್ತಿ ನಿಮ್ಮ ಕಣ್ಣಿಗಿರುವುದಿಲ್ಲ. ಮೊದಲು ದೇವರ ಪಾದಗಳನ್ನು ನೋಡಿ, ಅಲ್ಲಿ ಶರಣಾಗಿ, ನಂತರ ನಿಧಾನವಾಗಿ ಕಣ್ಣುಗಳನ್ನು ಮೇಲಕ್ಕೆತ್ತಿ ದೇವರ ಮುಖವನ್ನು ನೋಡಿ. ಆಗ ದೇವರ ಕಣ್ಣಿನಿಂದ ಬರುವ ಕಾಂತಿಯ ಶಕ್ತಿಯು ನಿಮ್ಮ ಕಣ್ಣಿನ ಮೂಲಕ ಇಡೀ ದೇಹವನ್ನ ಪ್ರವೇಶಿಸುತ್ತದೆ. ಇದನ್ನ ಗಮನವಿಟ್ಟು ಕೇಳಿ. ನಿಮಗೆ ವಿಪರೀತ ಸಾಲದ ಬಾಧೆ ಇದ್ರೆ, ಹಣಕಾಸಿನ ಮುಗ್ಗಟ್ಟಿದ್ರೆ, ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಅಥವಾ ಉಪ್ಪಿನ ಹರಕೆ ಸ್ವೀಕರಿಸುವ ಕ್ಷೇತ್ರಗಳಿಗೆ ಹೋಗಿ. ಉದಾಹರಣೆಗೆ, ಕೆಲವು ದೇವಿಯ ದೇವಸ್ಥಾನಗಳು ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರ ಹೋಗುವಾಗ ಅಂಗಡಿಯಿಂದ ಒಂದು ಪ್ಯಾಕೆಟ್ ಕಲ್ಲುಪ್ಪು ತೆಗೆದುಕೊಂಡು ಹೋಗಿ. ಮನೆಯಿಂದ ತರಬೇಡಿ, ಹೊಸದನ್ನೇ ಕೊಳ್ಳಿ.
ದೇವಸ್ಥಾನದಲ್ಲಿ ಉಪ್ಪಿನ ಹುಂಡಿ ಅಥವಾ ಉಪ್ಪು ಸಮರ್ಪಣೆ ಮಾಡುವ ಜಾಗವಿರುತ್ತದೆ. ಅಲ್ಲಿಗೆ ಹೋಗಿ ಆ ಉಪ್ಪನ್ನು ಸುರಿಯುವಾಗ ಮನಸ್ಸಿನಲ್ಲಿ ಹೀಗೆ ದೃಢವಾಗಿ ಸಂಕಲ್ಪ ಮಾಡಿ, ಹೇ ಈಶ್ವರ, ಈ ಉಪ್ಪು ಹೇಗೆ ನೀರಿನಲ್ಲಿ ಕರಗಿ ಹೋಗುತ್ತದೆಯೋ ಹಾಗೆಯೇ ನನ್ನ ಸಾಲಗಳು, ನನ್ನ ಕಷ್ಟಗಳು, ನನ್ನ ಶತ್ರು ಬಾಧೆಗಳು ಕರಗಿ ಹೋಗಲಿ. ಅಲ್ಲಿ ಉಪ್ಪನ್ನು ಬಿಟ್ಟು ಕೈ ತೊಳೆದುಕೊಂಡು ಬನ್ನಿ. ಒಂದು ವೇಳೆ ದೇವಸ್ಥಾನದಲ್ಲಿ ಉಪ್ಪಿನ ಹುಂಡಿ ಇಲ್ಲದೆ ಇದ್ರೆ ಏನು ಮಾಡಬೇಕು? ಸರಳವಾದ ದಾರಿ ಇದೆ. ಆ ಉಪ್ಪಿನ ಪ್ಯಾಕೆಟನ್ನು ದೇವಸ್ಥಾನದ ಅಡುಗೆ ಕೋಣೆಗೆ ದಾಸೋಹಕ್ಕೆ ದಾನವಾಗಿ ಕೊಡಿ. ಆ ಉಪ್ಪು ಸಾವಿರಾರು ಭಕ್ತರ ಅನ್ನ ಸೇರುತ್ತದೆ. ಅವರು ತೃಪ್ತಿಯಿಂದ ಊಟ ಮಾಡಿದಾಗ ನಿಮ್ಮ ಋಣಬಾಧೆ ಕರಗುತ್ತದೆ. ಉಪ್ಪು ದಾನ ಮಾಡುವುದು ಎಂದರೆ ರುಚಿಯನ್ನು ದಾನ ಮಾಡಿದಂತೆ. ಅದು ನಿಮ್ಮ ಬದುಕಿನ ಸಪ್ಪೆತನವನ್ನು ಹೋಗಲಾಡಿಸುತ್ತದೆ. ಇನ್ನೊಂದು ತಪ್ಪು ನಾವು ಮಾಡುವುದು, ಹುಂಡಿಗೆ ಹಣ ಹಾಕುವಾಗ ಬಹಳ ಜನ ಚಿಲ್ಲರೆ ಕಾಸು ಹುಡುಕಿ ಹಾಕ್ತಾರೆ ಅಥವಾ ಏನೋ ಕರೆದುಕೊಳ್ಳುತ್ತಿರುವಂತೆ ಭಾರವಾದ ಮನಸ್ಸಿನಿಂದ ಹಾಕ್ತಾರೆ. ನೆನಪಿಡಿ, ಹುಂಡಿಗೆ ಹಣ ಹಾಕುವುದು ದೇವರಿಗೆ ಸಹಾಯ ಮಾಡುವುದಕ್ಕಲ್ಲ, ಅದು ಬಿತ್ತನೆ. ನೀವು ಹಾಕುವ ₹1 ಮರಳಿ ಬರಬೇಕೆಂದರೆ ಹಾಕುವಾಗ ಭಾವನೆ ಮುಖ್ಯ. ಹಣ ಹಾಕುವಾಗ, ಭಗವಂತ, ನೀನು ಕೊಟ್ಟಿದ್ದರಲ್ಲಿ ಒಂದು ಪಾಲನ್ನು ನಿನಗೆ ಸಮರ್ಪಿಸುತ್ತಿದ್ದೇನೆ, ಪ್ರಾರ್ಥಿಸಿ ಹಾಕಿ. ತ್ಯಾಗದ ಭಾವನೆಯಿಂದ ಹಾಕಿದ ಹಣ ಮಾತ್ರ ಮರಳಿ ಬರುತ್ತದೆ. ಪ್ರದಕ್ಷಿಣೆ ಮತ್ತು ಕುಳಿತುಕೊಳ್ಳುವ ವಿಜ್ಞಾನ. ದರ್ಶನ ಮುಗಿಯಿತು, ಈಗ ಹೊರಗೆ ಬಂದು ಪ್ರದಕ್ಷಿಣೆ ಹಾಕಬೇಕು. ದೇವಸ್ಥಾನದ ಪೂರ್ಣ ಲಾಭ ಸಿಗುವುದೇ ಇಲ್ಲಿ. ಪ್ರದಕ್ಷಿಣೆಯನ್ನು ಯಾವಾಗಲೂ ಗಡಿಯಾರದ ಮುಳ್ಳು ತಿರುಗುವ ದಿಕ್ಕಿನಲ್ಲಿ ಕ್ಲಾಕ್ ವೈಸ್ ಹಾಕಬೇಕು. ಆದರೆ ಹೇಗೆ ಹಾಕಬೇಕು? ಬಹಳಷ್ಟು ಜನ ವಾಕಿಂಗ್ ಹೋದಂತೆ ವೇಗವಾಗಿ ನಡೆಯುತ್ತಾರೆ ಅಥವಾ ಹರಟೆ ಹೊಡೆಯುತ್ತಾ ಸುತ್ತುತ್ತಾರೆ. ಇದು ತಪ್ಪು. ನಮ್ಮ ಶಾಸ್ತ್ರ ಹೇಳುತ್ತದೆ, ಒಬ್ಬ ತುಂಬು ಗರ್ಭಿಣಿ ಮಹಿಳೆ ತಲೆಯಲ್ಲಿ ಎಣ್ಣೆಯ ಬಟ್ಟಲನ್ನು ಇಟ್ಕೊಂಡು ಆ ಎಣ್ಣೆ ಚೆಲ್ಲದಂತೆ ಎಷ್ಟು ನಿಧಾನವಾಗಿ ನಡೆಯುತ್ತಾಳೋ ಅಷ್ಟು ನಿಧಾನವಾಗಿ ಹೆಜ್ಜೆ ಇಡಬೇಕು. ಗರ್ಭಗುಡಿಯ ಸುತ್ತಲೂ ಒಂದು ಪ್ರಬಲವಾದ ಕಾಂತಿಯ ವಲಯ, ಮ್ಯಾಗ್ನೆಟಿಕ್ ಫೀಲ್ಡ್ ನಿರ್ಮಾಣವಾಗಿರುತ್ತದೆ. ನೀವು ನಿಧಾನವಾಗಿ ನಡೆದಾಗ ಮಾತ್ರ ನಿಮ್ಮ ದೇಹ ಆ ಶಕ್ತಿಯನ್ನು ಹೀರಿಕೊಳ್ಳಲು ಸಾಧ್ಯ. ವಿಶೇಷ ಎಚ್ಚರಿಕೆ: ಶಿವನ ದೇವಸ್ಥಾನದಲ್ಲಿ ಪೂರ್ಣ ಪ್ರದಕ್ಷಿಣೆ ಹಾಕಬಾರದು. ಅಲ್ಲಿ ಶಿವಲಿಂಗದ ಅಭಿಷೇಕದ ನೀರು ಹೋಗುವ ಸೋಮಸೂತ್ರ ಇರುತ್ತದೆ. ಅದನ್ನು ಮನುಷ್ಯರು ದಾಟಬಾರದು. ಅದು ಶಿವನ ತೇಜಸ್ಸು ಹರಿಯುವ ಜಾಗ. ಅದನ್ನು ದಾಟಿದರೆ ಶಕ್ತಿಯ ಶಾರ್ಟ್ ಸರ್ಕ್ಯೂಟ್ ಆದಂತೆ ಆಗುತ್ತದೆ. ನಿಮ್ಮ ಪುಣ್ಯ ನಾಶವಾಗುತ್ತದೆ. ಅಲ್ಲಿಯವರೆಗೆ ಹೋಗಿ ನಮಸ್ಕರಿಸಿ ಮತ್ತೆ ಬಂದ ದಾರಿಯಲ್ಲೇ ಹಿಂದಕ್ಕೆ ಬರಬೇಕು. ಎಲ್ಲವೂ ಮುಗಿದ ಮೇಲೆ ದೇವಸ್ಥಾನದಿಂದ ನೇರವಾಗಿ ಮನೆಗೆ ಓಡಬೇಡಿ. ಕನಿಷ್ಠ 10 ನಿಮಿಷವಾದರೂ ದೇವಸ್ಥಾನದ ಆವರಣದಲ್ಲಿ ಯಾವುದಾದರೂ ಕಂಬದ ಬಳಿ ಅಥವಾ ಮೆಟ್ಟಿಲ ಮೇಲೆ ಶಾಂತವಾಗಿ ಕುಳಿತುಕೊಳ್ಳಲೇಬೇಕು. ಯಾಕೆ? ನೀವು ಗರ್ಭಗುಡಿಯಿಂದ ಪಡೆದ ಅಷ್ಟು ಶಕ್ತಿಯು ನಿಮ್ಮ ದೇಹದಲ್ಲಿ ಇಂಗಲು ಸ್ವಲ್ಪ ಸಮಯ ಬೇಕು. ಕುಳಿತಾಗ ಕಣ್ಣು ಮುಚ್ಚಿ ದೇವರ ರೂಪವನ್ನು ಮನಸ್ಸಿನಲ್ಲಿ ತಂದುಕೊಳ್ಳಿ. ಯಾವಾಗ ನಿಮ್ಮ ಮನಸ್ಸು ಸಂಪೂರ್ಣ ಶಾಂತವಾಗುತ್ತದೆಯೋ ಆಗ ಆ ದೇವಸ್ಥಾನದ ಶಕ್ತಿ ನಿಮ್ಮ ತೇಜೋವಲಯದ ತೂತುಗಳನ್ನು ಮುಚ್ಚುತ್ತದೆ. ನಿಮ್ಮ ಬ್ಯಾಟ್ರಿ ಚಾರ್ಜ್ ಆಗುವುದು ಇದೇ ಸಮಯದಲ್ಲಿ. 4ನೇ ತಪ್ಪು: ಮನೆಗೆ ಬಂದ ತಕ್ಷಣ, ಮನೆಗೆ ಬಂದ ಮೇಲೆ ಏನು ಮಾಡಬೇಕು? ಸ್ನೇಹಿತರೆ, ಇಲ್ಲಿವರೆಗೂ ದೇವಸ್ಥಾನದಲ್ಲಿ ಏನು ಮಾಡಬೇಕು ಎಂದು ನೋಡಿದೆವು. ಆದರೆ ಬಹಳಷ್ಟು ಜನ ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಮಾಡುವ ಒಂದು ತಪ್ಪಿನಿಂದ ನಾವು ಸಂಪಾದಿಸಿದ ಅಷ್ಟು ಪುಣ್ಯವನ್ನು ಕಳೆದುಕೊಳ್ಳುತ್ತಾರೆ. ಇದನ್ನು ಬಹಳ ಎಚ್ಚರಿಕೆಯಿಂದ ಕೇಳಿ. ಮೊದಲನೆಯದಾಗಿ, ಕಾಲು ತೊಳೆಯಬೇಡಿ. ಅನೇಕ ಜನರಿಗೆ ಒಂದು ಅಭ್ಯಾಸವಿರುತ್ತದೆ, ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಬಾತ್ರೂಮ್ಗೆ ಹೋಗಿ ಕೈಕಾಲು ತೊಳೆಯುತ್ತಾರೆ. ಇದು ತಪ್ಪು. ನೀವು ದೇವಸ್ಥಾನದಲ್ಲಿ ಓಡಾಡಿದಾಗ ಅಲ್ಲಿನ ಧನಾತ್ಮಕ ಶಕ್ತಿ ನಿಮ್ಮ ಪಾದಗಳ ಮೂಲಕ ದೇಹವನ್ನು ಸೇರಿರುತ್ತದೆ. ಮನೆಗೆ ಬಂದ ತಕ್ಷಣ ಕಾಲು ತೊಳೆದರೆ ಆ ಶಕ್ತಿ ನೀರಿನಲ್ಲಿ ಹರಿದು ಹೋಗುತ್ತದೆ. ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಕನಿಷ್ಠ ಸ್ವಲ್ಪ ಹೊತ್ತಾದರೂ ಕೈಕಾಲು ತೊಳೆಯಬೇಡಿ. ಎರಡನೆಯದಾಗಿ, ನಿದ್ದೆ ಮಾಡಬೇಡಿ. ಕೆಲವರು ದೇವಸ್ಥಾನದಿಂದ ಬಂದ ತಕ್ಷಣ ಆಯಾಸವಾಯಿತು ಎಂದು ಹಾಸಿಗೆ ಹಿಡಿದು ಮಲಗುತ್ತಾರೆ. ಶಾಸ್ತ್ರದ ಪ್ರಕಾರ ದೇವಸ್ಥಾನದಿಂದ ಬಂದು ಮಲಗಿದರೆ ನೀವು ಗಳಿಸಿದ ದೈವಿಕ ಶಕ್ತಿ ನಿಷ್ಕ್ರಿಯವಾಗುತ್ತದೆ. ಆ ಶಕ್ತಿ ನಿಮ್ಮ ಜೀವನದ ಕೆಲಸಗಳಿಗೆ ಬಳಕೆಯಾಗುವ ಬದಲು ನಿದ್ದೆಯಲ್ಲಿ ವ್ಯರ್ಥವಾಗುತ್ತದೆ. ಮೂರನೆಯದಾಗಿ, ಜಗಳವಾಡಬೇಡಿ. ದೇವಸ್ಥಾನದಿಂದ ಬಂದ ಮೇಲೆ ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ಬಂದ ತಕ್ಷಣ ಮನೆಯವರ ಜೊತೆ ಜಗಳವಾಡುವುದು ಅಥವಾ ಯಾರಿಗಾದರೂ ಬೈಯುವುದು ಮಾಡಿದರೆ ದೇವಸ್ಥಾನದ ಪ್ರಭಾವ ಅಲ್ಲಿಗೆ ಮುಗಿಯುತ್ತದೆ. ಸ್ವಲ್ಪ ಹೊತ್ತು ಮೌನವಾಗಿರಿ. ಆ ದೈವಿಕ ಭಾವನೆಯನ್ನು ಉಳಿಸಿಕೊಳ್ಳಿ. ದೇವಸ್ಥಾನಗಳು ಇರುವುದು ದೇವರಿಗಲ್ಲ, ಅದು ಇರುವುದು ನಮಗಾಗಿ, ನಮ್ಮ ಉದ್ಧಾರಕ್ಕಾಗಿ. ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ಈ ಮಾಹಿತಿ ನಿಮ್ಮ ಕಣ್ಣು ತೆರೆಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ, ರಹಸ್ಯಗಳನ್ನು ತಿಳಿಸಿ. ಇದೇ ರೀತಿಯ ಅದ್ಭುತ ಆಧ್ಯಾತ್ಮಿಕ ಸತ್ಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗಾಗಿ ತುಂಬ ವಿಶೇಷವಾದದ್ದು ಈ ದಿನ. 11 ವೀಳ್ಯದೆಲೆಯಿಂದ ಹೀಗೆ ಮಾಡಿದರೆ ಮಹಾ ಐಶ್ವರ್ಯವಂತರಾಗ್ತೀರಾ. ಗುರುಬಲದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುವ ಸಮಯ ಏರ್ಪಡುತ್ತದೆ. ಈ ದಿನ ಯಾವ ಬೇರನ್ನ ಕೊರಳಿಗೆ ತಾಯತದಲ್ಲಿ ಧರಿಸಿದರೆ ವರ್ಷ ಪೂರ್ತಿ ಧನಾಕರ್ಷಣೆ, ಜನಾಕರ್ಷಣೆ ಆಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ.
ತುಂಬ ಶ್ರೇಷ್ಠವಾದದ್ದು. ಈ ದಿನ ಮಾಡುವಂಥ ಶುಭ ಕಾರ್ಯಗಳಿಗೆ, ಹೊಸ ವ್ಯಾಪಾರಕ್ಕೆ, ಹೊಸ ಕೆಲಸಗಳಿಗೆ, ಹೊಸ ಒಪ್ಪಂದಗಳಿಗೆ ಯಾವುದೇ ಮುಹೂರ್ತ ನೋಡುವ ಅಗತ್ಯವಿಲ್ಲ. ಅಷ್ಟರ ಮಟ್ಟಿಗೆ ಈ ದಿನ ಶಕ್ತಿ ಇದೆ. ಅಂದರೆ ಈ ದಿನ ನೀವು ಏನನ್ನ ಮಾಡ್ತೀರೋ ಅದು ನಿರಂತರವಾಗಿ ನಡೆಯುತ್ತದೆ. ಉತ್ತಮ ಕೆಲಸಗಳನ್ನು ಮಾಡಿದರೆ ಜೀವನ ಪೂರ್ತಿ ಉತ್ತಮವಾದ ಕೆಲಸಗಳನ್ನೇ ಮಾಡುತ್ತೀರಿ. ಸಾಸಿವೆಯಷ್ಟು ಬಂಗಾರ ಖರೀದಿಸಿದರೆ ಮತ್ತೆ ಮತ್ತೆ ಬಂಗಾರ ಖರೀದಿಸುವಂಥ ಶಕ್ತಿ ನಿಮಗೆ ಬರುತ್ತದೆ. ಬಂಗಾರದ ಜೊತೆಗೆ ಬೆಳ್ಳಿ ಖರೀದಿ ಮಾಡಿದರೂ ತುಂಬ ಒಳ್ಳೆಯದು. ಭೂಮಿ ಖರೀದಿ, ಮನೆ ಖರೀದಿ, ಶಂಕುಸ್ಥಾಪನೆ ಮತ್ತು ಆಸ್ತಿ ಮನೆ ವಿಚಾರವಾಗಿ ಒಪ್ಪಂದಗಳಿಗೆ ಸಹಿ ಹಾಕುವುದು, ಗುರುಗಳ ಆಶೀರ್ವಾದ ಪಡೆಯುವುದು, ಗುರುಗಳ ಸೇವೆ ಮಾಡುವುದು, ಸಾಲಗಳನ್ನು ತೀರಿಸಲು ಪ್ರಯತ್ನ ಮಾಡುವುದು, ಹಣವನ್ನು ಕೂಡಿಡಲು ಆರಂಭಿಸುವುದು, ಹೊಸ ವ್ಯಾಪಾರ ವ್ಯವಹಾರ ಆರಂಭಿಸುವುದು. ಜೀವನದಲ್ಲಿ ಗುರುಗಳೇ ಇಲ್ಲ ಎಂದರೆ ಹೊಸದಾಗಿ ಯಾರನ್ನಾದರೂ ಗುರುವಾಗಿ ಸ್ವೀಕರಿಸುವುದು. ಹೀಗೆ ನಾನಾ ಕೆಲಸಗಳಿಗೆ ಈ ದಿನ ಸಹಕಾರ ನೀಡುತ್ತದೆ. ಅತ್ಯಂತ ಪುಣ್ಯಪ್ರದವಾದ ದಿನವೆಂದೇ ಹೇಳ್ಬೋದು. ದಿನ ತಪ್ಪದೆ ಮನೆಗೆ ಬಾಳೆಗಿಡದ ಬೇರನ್ನು ತರಬೇಕು. ಬಾಳೆಗಿಡಕ್ಕೆ ನೀರನ್ನು ಅರ್ಪಿಸಿ ಸಕ್ಕರೆ ಅಥವಾ ಬೆಲ್ಲವನ್ನು ನೈವೇದ್ಯವಾಗಿಟ್ಟು ಚಿಕ್ಕ ಬೇರಿನ ತುಂಡನ್ನು ಮನೆಗೆ ತರಬೇಕು. ಮನೆಗೆ ತಂದಂಥ ಬೇರನ್ನು ಅರಿಶಿನದ ನೀರಿನಿಂದ ತೊಳೆದು ಒಂದು ತಾಯ್ತದಲ್ಲಿ ಸೇರಿಸಿ ಕೊರಳಿಗೆ ಅರಿಶಿನದ ದಾರದ ಸಹಾಯದಿಂದ ಧರಿಸಿಕೊಳ್ಳಬೇಕು. ಈ ಬೇರಿನ ತಾಯ್ತವನ್ನು ಯಾರು ಈ ದಿನ ದೇಹಕ್ಕೆ ಧರಿಸಿಕೊಳ್ತಾರೋ ಅವರಿಗೆ ಪಿತೃದೋಷಗಳು ಕಡಿಮೆಯಾಗ್ತಾ ಬರುತ್ತದೆ. ಗುರುಬಲ ಹೆಚ್ಚಾಗುತ್ತಾ ಸರ್ವ ಕಾರ್ಯದಲ್ಲೂ ಯಶಸ್ಸು ಸಿಗುತ್ತದೆ. ಭಾಗ್ಯದ ಬಾಗಿಲು ತೆರೆಯುತ್ತದೆ. ದಾನಗಳನ್ನು ಮಾಡುವಷ್ಟು ಸಂಪತ್ತು ಹೆಚ್ಚುತ್ತದೆ. ಐಶ್ವರ್ಯದ ಜೊತೆಗೆ ಅದೃಷ್ಟ ಕೂಡಿ ಬರುತ್ತದೆ. ಮುಂದಿನ ವರ್ಷ ಬರುವ ತನಕ ಕೊರಳಿನಲ್ಲಿ ಈ ತಾಯ್ತ ಇರಬೇಕು. ಮತ್ತೆ ತಾಯ್ತವನ್ನು ಬದಲಿಸಿ ಹೊಸ ತಾಯ್ತವನ್ನು ಆ ದಿನ ಸಿದ್ಧಿ ಮಾಡಿಕೊಳ್ಳಬೇಕು. ಬಾಳೆಗಿಡದ ಬೇರನ್ನು ತಾಯ್ತಕ್ಕೆ ತುಂಬುವಾಗ ಓಂ ನಮೋ ನಾರಾಯಣ ಎಂದು 108 ಬಾರಿ ಹೇಳಿಕೊಳ್ಳಿ. ಇದರಿಂದ ಮತ್ತಷ್ಟು ಶಕ್ತಿ ತಾಯ್ತಕ್ಕೆ ಸಿಗುತ್ತದೆ. ನಿಮ್ಮ ಇಷ್ಟ ದೇವರ ಹೆಸರನ್ನು ಈ ಸಮಯದಲ್ಲಿ ಸ್ಮರಿಸಿಕೊಳ್ಳಿ. ಈ ದಿನ ಬಾಳೆಗಿಡದ ಬೇರು ತರಲು ಸಾಧ್ಯವಿಲ್ಲವೆಂದರೆ ಒಂದು ದಿನ ಮುಂಚೆಯೇ ಬೇರನ್ನು ತಂದು ಮನೆಯಲ್ಲಿಟ್ಟುಕೊಳ್ಳಿ. ಮಕ್ಕಳು ಈ ಬೇರನ್ನು ಕೊರಳಿಗೆ ತಾಯ್ತದ ಮೂಲಕ ಧರಿಸಿದರೆ ನೆನಪಿನ ಶಕ್ತಿ ಹೆಚ್ಚುತ್ತದೆ. ಪಿತೃಗಳ ಅನುಗ್ರಹ ಸಿಗುತ್ತದೆ. ದೊಡ್ಡವರು ಧರಿಸಿದರೆ ಹಣದ ಆಕರ್ಷಣೆ ಚೆನ್ನಾಗಿ ಆಗುತ್ತದೆ. ಕೈನಲ್ಲಿ ದುಡ್ಡು ನಿರಂತರವಾಗಿ ಓಡಾಡುತ್ತದೆ. ನಿಂತ ವ್ಯವಹಾರಗಳಲ್ಲಿ ಪ್ರಗತಿ, ಧನಲಾಭ, ಮಾನಸಿಕ ನೆಮ್ಮದಿ ಸಿಗುತ್ತದೆ. ದೇವರು ಗುರುಗ್ರಹ ಅಂದರೆ ಬೃಹಸ್ಪತಿ. ಆದ್ದರಿಂದ ಹಣ್ಣು ಹಂಪಲು ದಕ್ಷಿಣೆಯನ್ನು ಈ ದಿನ ಗುರುಗಳಿಗೆ ನೀಡಿ ಅವರ ಆಶೀರ್ವಾದವನ್ನು ತಪ್ಪದೇ ಪಡೆಯಿರಿ. ಗುರುಗಳು ಇಲ್ಲವೆಂದರೆ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯಿರಿ. ಗುರು ರಾಘವೇಂದ್ರ ಸ್ವಾಮಿಗಳಾಗಿರಬಹುದು, ಶಿರಡಿ ಸಾಯಿಬಾಬಾಗಳಾಗಿರಬಹುದು, ದತ್ತಾತ್ರೇಯ ಸ್ವಾಮಿಯಾಗಿರಬಹುದು. ಈ ರೀತಿ ಗುರುಗಳ ಆಲಯಕ್ಕೆ ಹೋಗಿ ಗುರುಗಳ ದರ್ಶನವನ್ನು ತಪ್ಪದೇ ಮಾಡಿ. ಓಂ ದತ್ತಾತ್ರೇಯ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ. ಹಾಗೆಯೇ ಈ ದಿನ ದಾನವನ್ನು ಮರೆಯದೆ ಮಾಡಬೇಕು. ಈ ನಕ್ಷತ್ರ ಇರುವ ದಿನ ದಾನ ಮಾಡಿದರೆ ಹೆಚ್ಚು ಹೆಚ್ಚು ದಾನ ಮಾಡುವ ಶಕ್ತಿ ವೃದ್ಧಿಸುತ್ತದೆ. ಹಸಿದವರಿಗೆ ಈ ದಿನ ಅನ್ನದಾನ ಮಾಡಿ. ಹಾಲಿನ ದಾನವನ್ನು ನೀಡಿ. ಜಲದಾನವನ್ನು ಮಾಡಿದರೆ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತೆ. ನಿಮ್ಮಲ್ಲಿನ ಸಂಪತ್ತು ಹೆಚ್ಚಾಗಿ ಅದನ್ನು ಮತ್ತೊಬ್ಬರಿಗೆ ಹಂಚುವಂತಹ ಮಟ್ಟಕ್ಕೆ ನೀವು ತಲುಪುತ್ತೀರಿ. ಹಾಗೆಯೇ ಈ ದಿನದಿಂದ ಸ್ವರ್ಣ ಗಣಪತಿ ಮಂತ್ರ ಪಠಿಸಲು ಆರಂಭ ಮಾಡಿದರೆ ಶೀಘ್ರವಾಗಿ ಬಂಗಾರ ಕೊಳ್ಳುವ ಶಕ್ತಿ ಬಂದು ಮನೆಗೆ ಹೆಚ್ಚಿನ ಬಂಗಾರ ತರಲು ದಾರಿಯಾಗುತ್ತದೆ. ಈ ಸ್ವರ್ಣ ಗಣಪತಿ ಮಂತ್ರವನ್ನು ನಾಳೆ ಹಾಗೂ ದಿನನಿತ್ಯ ನಿಮ್ಮ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಸಾಧ್ಯವಾದಷ್ಟು ಬಾರಿ ಪಠಿಸಿ. ಗಣೇಶನಿಗೆ ನಮಸ್ಕಾರ ಮಾಡಿಕೊಳ್ಳಿ. ಈ ಮಂತ್ರ ಹೇಳುವಾಗ 11 ವೀಳ್ಯದೆಲೆಗಳನ್ನು ಒಂದೊಂದೇ ಗಣೇಶನ ಮುಂದೆ ಇಡುತ್ತಾ ಮಂತ್ರವನ್ನು ಕೂಡ 11 ಬಾರಿ ಹೇಳಿಕೊಳ್ಳಬೇಕು. ತುಪ್ಪದ ದೀಪಗಳನ್ನು ಗಣೇಶನ ಮುಂದೆ ಬೆಳಗಿ ದೇವರ ಮುಂದೆ ಇಟ್ಟ 11 ಎಲೆಗಳನ್ನು ಸ್ವಲ್ಪ ಸಮಯದ ನಂತರ ನೀವಾದರೂ ಸರಿ, ನಿಮ್ಮ ಮನೆಯವರಾದರೂ ಸರಿ ಎತ್ತಿಟ್ಟುಕೊಂಡು ಸೇವಿಸುತ್ತಾ ಬರಬೇಕು. ಸಕ್ಕರೆ, ಏಲಕ್ಕಿ, ಅಡಿಕೆ, ಒಂದು ಸಿಹಿ ಖರ್ಜೂರದ ಜೊತೆಗೆ ಎಲೆಯನ್ನು ಸೇವಿಸುತ್ತಾ ಕಷ್ಟಗಳೆಲ್ಲ ಕಳೆಯಲೆಂದು ಗಣಪತಿಗೆ ಕೈ ಮುಗಿಯಬೇಕು. ಅತ್ಯಂತ ಪ್ರಿಯವಾದ ನಕ್ಷತ್ರ. ಹಾಗಾಗಿ ಈ ದಿನದಂದು ಸರ್ವ ಗ್ರಹಗಳ ಅನುಗ್ರಹಕ್ಕೆ ನವಗ್ರಹ ಪ್ರದಕ್ಷಿಣೆ ಮಾಡಬೇಕು. ಈ ದಿನ ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡುವಾಗ ಓಂ ನಮಃ ಶಿವಾಯ ಅಥವಾ ಶಿವಾಯ ಓಂ ಎಂದು ಹೇಳಿಕೊಳ್ಳಿ. ಅನ್ನ ಹಾಗೂ ಎಳ್ಳನ್ನು ನವಗ್ರಹಗಳ ಮುಂದಿಟ್ಟು ನಮಸ್ಕಾರ ಮಾಡಿಕೊಂಡ್ರೆ ಅನೇಕ ರೀತಿಯ ಗ್ರಹದೋಷ, ಜಾತಕ ದೋಷಗಳು ಕೂಡ ಕಳೆದು ಹೋಗುತ್ತದೆ. ಇನ್ನು ಸ್ವಂತ ಮನೆ ಕಟ್ಟಲು ಕನಸು ನನಸಾಗುತ್ತದೆ. ಯಾವುದಾದರೂ ದೇಗುಲದ ಆವರಣದಲ್ಲಿ ಅಥವಾ ಖಾಲಿ ಪ್ರದೇಶಗಳಲ್ಲಿ ನಿಮ್ಮ ಕೈನಿಂದ 11 ಅರಳಿ ಸಸಿಗಳನ್ನು ಅಥವಾ ಒಂದೇ ಒಂದು ಔದುಂಬರ ಸಸಿಯನ್ನು ನೆಟ್ಟು ಜಲವನ್ನು ಅರ್ಪಿಸಿ ಬರಬೇಕು. ಆಗಾಗ ಈ ಸಸಿಗಳ ಬಳಿ ಹೋಗಿ ಪೋಷಿಸಬೇಕು. ಈ ಕೆಲಸ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ
ಎಂಥದ್ದೇ ದೋಷಗಳಿದ್ದರೂ ಕಳೆದು ಭೂಮಿಯೋಗ ಪ್ರಾಪ್ತಿಯಾಗುತ್ತದೆ. ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ. ಸಾಲಗಳಿಂದ ಉಂಟಾಗುವಂತಹ ಮಾನಸಿಕ ವೇದನೆ ಅಥವಾ ಆರ್ಥಿಕ ಸಮಸ್ಯೆ ನಿವಾರಿಸಿಕೊಳ್ಳೋಕೆ ಈ ಪರಿಹಾರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ. ಈ ಪರಿಹಾರದಲ್ಲಿ ನಾವು ಬಳಸೋ ಪ್ರತಿ ಪದಾರ್ಥಕ್ಕೂ ಒಂದು ನಿರ್ದಿಷ್ಟವಾದ ಶಕ್ತಿ ಇದೆ. ಈ ಪರಿಹಾರಕ್ಕಾಗಿ ನಾವು ಬಳಸುವಂತಹ ವಸ್ತುಗಳ ಪ್ರಾಮುಖ್ಯತೆ ಏನೆಂದರೆ, ಈ ಪರಿಹಾರಕ್ಕೆ ನಮಗೆ ಮೊದಲು ಬೇಕಾಗಿರೋದು ಕಪ್ಪು ಬಣ್ಣದ ಬಟ್ಟೆ. ಕಪ್ಪು ಬಣ್ಣ ಶನಿದೇವರ ಸಂಕೇತ. ಶನಿಗ್ರಹ ಕರ್ಮ, ನ್ಯಾಯ ಹಾಗೂ ಕಷ್ಟಗಳಿಗೆ ಅಧಿಪತಿ. ಕಪ್ಪು ಬಣ್ಣ ನಕಾರಾತ್ಮಕ ಶಕ್ತಿಗಳನ್ನು, ದೃಷ್ಟಿಯನ್ನು ಹಾಗೂ ಕೆಟ್ಟದ್ದನ್ನು ತನ್ನೊಳಗೆ ಎಳೆದುಕೊಳ್ಳುವಂಥ ಗುಣ ಹೊಂದಿದೆ. ಆದ್ದರಿಂದಲೇ ಅಮಾವಾಸ್ಯೆ ದಿನ ಕಪ್ಪು ಬಟ್ಟೆ ಹಾಕೋಬಾರ್ದು ಅಂತಾರೆ. ಇನ್ನು ಈ ಪರಿಹಾರಕ್ಕೆ ನಮಗೆ ಬೇಕಾದಂಥ ಎರಡನೇ ಪದಾರ್ಥ ಲವಂಗ. ಇದಕ್ಕೆ ನಮಗೆ 5 ಲವಂಗಗಳು ಬೇಕು. ಲವಂಗಗಳು ನಕಾರಾತ್ಮಕ ಶಕ್ತಿಗಳನ್ನು ನಾಶಪಡಿಸುವ ಶಕ್ತಿ ಹೊಂದಿವೆ. ಇದು ಕಾರ್ಯಸಿದ್ಧಿಗೆ ಹಾಗೂ ನಮ್ಮೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಉಪಯೋಗವಾಗುತ್ತೆ. ಪಂಚಭೂತಗಳಿಗೆ ಸಂಕೇತವಾಗಿ ಈ ಪರಿಹಾರದಲ್ಲಿ ನಾವು 5 ಲವಂಗಗಳನ್ನು ಬಳಸುತ್ತೀವಿ. ಇನ್ನು ಮೂರನೇ ಪದಾರ್ಥ 5 ಕರಿಮೆಣಸು. ಮೆಣಸು ದೃಷ್ಟಿಯನ್ನು, ಶತ್ರುಗಳ ಕೆಟ್ಟ ಆಲೋಚನೆಗಳನ್ನು ನಾಶಪಡಿಸುವ ಶಕ್ತಿ ಹೊಂದಿದೆ. ಇದು ನಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಇನ್ನು ಈ ಪರಿಹಾರದಲ್ಲಿ ನಾವು ಬಳಸುವಂತಹ ಕೊನೆಯ ಪದಾರ್ಥ ಕಪ್ಪು ಎಳ್ಳು. ಇದು ಶನಿದೇವರಿಗೆ, ಪಿತೃದೇವತೆಗಳಿಗೆ ಅತಿ ಪ್ರಿಯವಾದದ್ದು. ಕಪ್ಪು ಎಳ್ಳು ನಮ್ಮ ಕರ್ಮಫಲವನ್ನು, ಪಿತೃದೋಷಗಳನ್ನು, ದೀರ್ಘಕಾಲದ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ. ಸಾಲಬಾಧೆ ಕೂಡ ಒಂದು ರೀತಿಯಾದ ಕರ್ಮಫಲವೇ. ಸೂರ್ಯ ಮುಳುಗಿದ ಮೇಲೆ ಈ ಪರಿಹಾರ ಮಾಡಬೇಕು. ಇದಕ್ಕಾಗಿ ನೀವು ಮೊದಲು ಕೈಕಾಲು ತೊಳೆದುಕೊಂಡು ಒಂದು ಪ್ರಶಾಂತವಾದ ಹಾಗೂ ಯಾರೂ ಇಲ್ಲದೇ ಇರುವಂಥ ಜಾಗದಲ್ಲಿ ಕುಳಿತುಕೊಂಡು ನಿಮ್ಮ ಮುಂದೆ ಒಂದು ಕಪ್ಪು ಬಟ್ಟೆಯನ್ನು ಹರಡಿ ಮೊದಲು ಅದರಲ್ಲಿ ಒಂದು ಹಿಡಿ ಕಪ್ಪು ಎಳ್ಳು ಹಾಕಿ ಅದರ ಮೇಲೆ 5 ಚೆನ್ನಾಗಿ ಹೂವಿರುವಂಥ ಲವಂಗಗಳಿಟ್ಟು ಅದರ ಮೇಲೆ 5 ಚೆನ್ನಾಗಿರುವಂಥ ಕಾಳು ಮೆಣಸು ಹಾಕಿ 1 ನಿಮಿಷ ಕಣ್ಣು ಮುಚ್ಚಿಕೊಂಡು ನಿಮ್ಮ ಇಷ್ಟ ದೇವರು, ಕುಲದೇವರು ಹಾಗೂ ಪಿತೃದೇವತೆಗಳನ್ನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ ನಿಮ್ಮ ಸಮಸ್ಯೆಗಳನ್ನು ಸ್ಪಷ್ಟವಾಗಿ ಹೇಳಿಕೊಳ್ಳಬೇಕು. ಅಂದರೆ ಆರ್ಥಿಕ ಸಮಸ್ಯೆ ಆಗಿರಬಹುದು, ಅನಾರೋಗ್ಯ ಸಮಸ್ಯೆ ಆಗಿರಬಹುದು, ದೃಷ್ಟಿದೋಷ, ಹೀಗೆ ಯಾವ ಸಮಸ್ಯೆ ಇದ್ರೂ ಆ ಸಮಸ್ಯೆಯನ್ನು ಹೇಳಿಕೊಂಡು, ದೇವರೇ, ನನ್ನ ಮಾನಸಿಕ ಭಾರ ಹಾಗೂ ನನ್ನ ಎಲ್ಲ ಸಮಸ್ಯೆಗಳನ್ನು ಈ ಪದಾರ್ಥಗಳಲ್ಲಿ ಆವಾಹನೆ ಮಾಡ್ತಾ ಇದ್ದೀನಿ. ಈ ಸಮಸ್ಯೆಗಳೆಲ್ಲವೂ ಈ ಮೂಟೆಯ ಜೊತೆಗೆ ನನ್ನ ಜೀವನದಿಂದ ತೊಲಗಿ ಹೋಗಬೇಕು ಎಂದು ದೃಢ ನಂಬಿಕೆಯಿಂದ ನಿಮ್ಮ ಸಂಕಲ್ಪ ಹೇಳಿಕೊಂಡು ಆ ಬಟ್ಟೆಯನ್ನು ಗಂಟು ಕಟ್ಟಬೇಕು. ಆ ನಂತರ ಆ ಮೂಟೆಯನ್ನು ನಿಮ್ಮ ಬಲಗೈನಲ್ಲೇ ಹಿಡಿದುಕೊಂಡು ನಿಮ್ಮ ತಲೆ ಸುತ್ತಲೂ 7 ಸಲ ಸುತ್ತಿಕೊಳ್ಬೇಕು. ಪ್ರತಿ ಸಲ ಒಂದೊಂದು ಸುತ್ತುವಾಗಲೂ ನನ್ನ ಸಮಸ್ಯೆಗಳೆಲ್ಲವೂ ನನ್ನಿಂದ ದೂರ ಆಗ್ತಿದೆ ಎಂದು ದೃಢವಾಗಿ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಬೇಕು. 7 ಸಲ ಸುತ್ತಿದ ತಕ್ಷಣ ಆ ಮೂಟೆಯನ್ನು ತೆಗೆದುಕೊಂಡು ಮನೆಯಿಂದ ಹೊರಗಡೆ ಹೋಗಿ ಯಾರೂ ಇಲ್ಲದೆ ಇರುವಂಥ ನಿರ್ಜನ ಪ್ರದೇಶದಲ್ಲಾಗಿರಬಹುದು, ಅಥವಾ ಮುಳ್ಳಿನ ಗಿಡದ ಕೆಳಗಡೆ ಆಗಿರಬಹುದು, ಅಥವಾ ಹರಿಯು ನೀರಾಗಿರಬಹುದು. ಈ 3 ಪ್ರದೇಶಗಳಲ್ಲಿ ಯಾವುದೋ ಒಂದು ಜಾಗದಲ್ಲಿ ಆ ಮೂಟೆಯನ್ನು ಎಸೆದು ಹಿಂದಿರುಗಿ ನೋಡದೆ ಮನೆಗೆ ಬಂದು ಬಿಡಿ. ನೀವು ಹಿಂದೆ ತಿರುಗಿ ನೋಡಿದರೆ ನೀವು ಬಿಸಾಕಿದಂಥ ಸಮಸ್ಯೆಗಳಿಗೆ ದುಪ್ಪಟ್ಟು ಸಮಸ್ಯೆಗಳನ್ನು ನಿಮ್ಮ ಜೊತೆಗೆ ನಿಮ್ಮ ಮನೆಗೆ ತೆಗೆದುಕೊಂಡಂತೆ ಆಗುತ್ತದೆ. ನೀವು ಈ ಪರಿಹಾರ ಮಾಡೋಕೆ ಶುರು ಮಾಡಿದಾಗಿನಿಂದ ಪರಿಹಾರ ಮುಗಿಸಿ ಮನೆಗೆ ಬರೋವರೆಗೂ ಯಾರ ಜೊತೆ ಕೂಡ ಮಾತನಾಡಬಾರದು. ಮನೆಗೆ ಬಂದ ಮೇಲೆ ಕೈಕಾಲು ಮುಖ ತೊಳೆದುಕೊಂಡು ನಿಮ್ಮ ದೇವರ ಮನೆಯಲ್ಲಿ ದೀಪ ಹಚ್ಚಿ ನಿಮ್ಮ ಇಷ್ಟ ದೇವರನ್ನು ಪೂಜಿಸಿ ಎಲ್ಲ ಒಳ್ಳೆಯದಾಗುತ್ತದೆ ಅಂತ ನಂಬಬೇಕು. ಈ ಪರಿಹಾರ ನೀವು ಮಾಡೋದ್ರಿಂದ ನಿಮ್ಮ ಮೇಲಿರುವಂಥ ನಕಾರಾತ್ಮಕ ಶಕ್ತಿಗಳ ಪ್ರಭಾವ, ದೃಷ್ಟಿದೋಷ, ಶತ್ರುಪೀಡೆ ಎಲ್ಲವೂ ಕೂಡ ಕಡಿಮೆಯಾಗುತ್ತದೆ. ನಿಮ್ಮ ಪ್ರಯತ್ನಗಳಿಗೆ ಅಡ್ಡ ಬರುತ್ತಿರುವಂಥ ಕೆಟ್ಟ ಶಕ್ತಿಗಳು ನಾಶವಾಗುತ್ತವೆ. ನಿಮ್ಮ ಕೆಲಸಗಳಲ್ಲಿ ಗೆಲುವು ಸಿಗುತ್ತದೆ. ಈ ಪರಿಹಾರ ಮಾಡುವಾಗ ನಿಮ್ಮ ಮನಸ್ಸು ಪ್ರಶಾಂತವಾಗಿರಬೇಕು. ಹಾಗೆ ಪೂರ್ತಿ ನಂಬಿಕೆ ಇಟ್ಟು ಮಾಡಬೇಕು. ನೀವು ಯಾವ ಪರಿಹಾರ ಮಾಡಿದರೂ ಕೂಡ ಎಲ್ಲರ ಜೊತೆ ಡಿಸ್ಕಷನ್ ಮಾಡಿಕೊಂಡು ಕೂತ್ಕೊಂಡು ಮಾಡಬಾರದು. ಗುಪ್ತವಾಗಿ ಮಾಡಿದಾಗ ಮಾತ್ರವೇ ಫಲ ಹೆಚ್ಚಾಗಿ ಸಂಪೂರ್ಣವಾಗಿ ಫಲ ಸಿಗುತ್ತದೆ. ಅದೃಷ್ಟ ಕೂಡಿ ಬರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.